ಮದುವೆ ನಿಂತ ಬಳಿಕವೂ ಯುವತಿಗೆ ಬ್ಲ್ಯಾಕ್ ಮೇಲ್, ಖಾಸಗಿ ವಿಡಿಯೋ ವೈರಲ್ ಮಾಡುವುದಾಗಿ ಯುವತಿಗೆ ಬೆದರಿಕೆ. ಮನೆಯಲ್ಲಿ ಒಂಟಿಯಾಗಿದ್ದ ವೇಳೆ ನುಗ್ಗಿ ಮತ್ತೆ ಅತ್ಯಾಚಾರ. ವಿಷಯ ಯಾರಿಗಾದ್ರೂ ತಿಳಿಸಿದ್ರೆ ಕೊಲೆ ಮಾಡೋದಾಗಿ ಈತ ಬೆದರಿಕೆ ಹಾಕಿದ್ನಂತೆ ಮುಫೀಸ್. ಜೀವ ಭಯದಿಂದ ದೂರು ನೀಡೋದಕ್ಕೆ ಯುವತಿ ಭಾರೀನೇ ಹಿಂದೇಟು ಹಾಕಿದ್ಲಂತೆ. ಇದೀಗ ಸಮೀರ್ ಮುಲ್ಲಾ ಪ್ರಕರಣ ಹೇಗಿದ್ರು ಬಯಲಿಗೆ ಬಂದಿದೆಯಲ್ಲ, ಇದೇ ಸಂದರ್ಭದಲ್ಲಿ ಈ ವಿಚಾರವನ್ನ ಹೇಳೋದು ಒಳಿತು ಅಂತ ನಿರ್ಧಾರ ಮಾಡಿ ಎಷ್ಟು ದಿನ ಮಾನಸಿಕ ಖಿನ್ನತೆಗೆ, ಮಾನಸಿಕ ಹಿಂಸೆಗೆ ಒಳಗಾಗಬೇಕು ಅಂತ ಧೈರ್ಯ ಮಾಡಿ ಈ ವಿಚಾರವನ್ನ ಸಂಘಟನೆಯ ನೆರವಿನಿಂದ ಈಗ ಹೋಗಿ ಪ್ರಕರಣವನ್ನ ದಾಖಲಿಸಿದ್ದಾಳೆ ಸಂತ್ರಸ್ತೆ. ನೋಡಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ. ಒಂದು ಕಡೆ ಈ ನೈತಿಕ ಪೊಲೀಸ್ ಕಿರಿಗಳು ನಡೆದು ಹೋಗುತ್ತೆ ಎಷ್ಟೋ ಕಡೆ. ಈ ಹಿಂದೂ ಯುವತಿ ಮುಸ್ಲಿಂ ಹುಡುಗನ ಜೊತೆ ಅಥವಾ ಮುಸ್ಲಿಂ ಹುಡುಗಿ ಹಿಂದೂ ಯುವಕನ ಜೊತೆ ಏನಾದರೂ ಬೈಕಲ್ಲಿ ಹೋಗ್ತಾ ಇದ್ರೆ ನೈತಿಕ ಗಿರಿ ನಡೆಯುತ್ತೆ. ಮುಂದೆ ಇಂಥದ್ದಾಗಬಹುದೇನೋ ಅಂತ ಅಂದಾಜು ಮಾಡಿ ಈ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಈ ರೀತಿಯಾಗಿ ಮೊದಲೇ ಥಳಿಸುವಂಥ ಕೆಲಸಕ್ಕೆ ಮುಂದಾಗ್ಬಿಡ್ತಾರೆ. ಅದು ತಪ್ಪು ಅಂತ ಹೇಳುತ್ತೆ ಕಾನೂನು. ಆದರೆ ಇದರ ನಡುವೆ ಈ ರೀತಿಯಾಗಿ ಮೊದಲು ಸ್ನೇಹ ಬೆಳೆಸ್ಕೊಳ್ಳೋದು, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ನಂತರ ಫಸ್ಟು ಲೈಂಗಿಕ ದೌರ್ಜನ್ಯಗಳನ್ನು, ಅತ್ಯಾಚಾರವನ್ನು ಮಾಡೋದು, ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು, ಇಂಥ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇನ್ನು ಸಮೀರ್ ಮುಲ್ಲಾ ವಿಚಾರವೇ ತಾರ್ಕಿಕ ಅಂತ್ಯ ಕಂಡಿಲ್ಲ. ಆದರೆ ಇದೇ ಪ್ರಕರಣ ಹೆಂಗಿದ್ರು ಬಟ ಬಯಲಾಗಿದೆ. ಈ ಸಂದರ್ಭದಲ್ಲಿ ಹೇಳೋದು ಒಳಿತು ಅಂತ ಇದೇ ರೀತಿ ಅನ್ಯಾಯಕ್ಕೆ ಒಳಗಾಗಿದ್ದಂಥ ಮತ್ತೊಬ್ಬ ಯುವತಿ ಸಂತ್ರಸ್ತೆ ಈಗ ಹಿಂದೂ ಸಂಘಟನೆಗಳ ನೆರವಿನೊಂದಿಗೆ ವಿಚಾರವನ್ನು ಬಯಲಿಗೆಳೆದಿದ್ದಾರೆ. ಸುಭಾಷ್ ನಗರ್, ಕುಸ್ಬಲ್ ರೋಡ್, ಕೇಶಾಪುರ, ಹುಬ್ಳಿ. ಒಂದು ಕಾಲೇಜ್ ಇವೆಂಟಲ್ಲಿ ನಂದು ಕಾಲೇಜ್ ಇವೆಂಟಲ್ಲಿ ಒಬ್ಬ ಹುಡುಗಿ ನಂಗೆ ಒಂದು ಹುಡುಗಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ಲು. ಅವನ ಹೆಸರು ಮುಫೀಸ್ ಮಿಯಾನ್ ಅವರಂತ. ನನ್ನ ನೆಕ್ಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಅವನ ಕಡೆಯಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆಮೇಲೆ 1-2-3 ಮಂತ್ಸ್ ಆದಮೇಲೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ರಿಲೇಷನ್ಶಿಪ್ ಸ್ಟಾರ್ಟ್ ಆದಮೇಲೆ ನಮ್ಮ ಪೇರೆಂಟ್ಸಿಗೆ ಗೊತ್ತಾಯ್ತು. ಆಮೇಲೆ ಒಂದು ಕಾಸ್ಟ್ ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಅವ್ನು ಮುಸ್ಲಿಮ್ ಅಂತ. ಸುಭಾಷ್ ನಗರ್, ಕುಸ್ಬಲ್ ರೋಡ್, ಕೇಶಾಪುರ, ಹುಬ್ಳಿ. ಒಂದು ಕಾಲೇಜ್ ಇವೆಂಟಲ್ಲಿ ನಂದು ಕಾಲೇಜ್ ಇವೆಂಟಲ್ಲಿ ಒಬ್ಬ ಹುಡುಗಿ ನಂಗೆ ಒಂದು ಹುಡುಗಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ಲು. ಅವನ ಹೆಸರು ಮುಫೀಸ್ ಮಿಯಾನ್ ಅವರಂತ. ನನ್ನ ನೆಕ್ಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಅವನ ಕಡೆಯಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು.